ತೊಡು. ನಾನು ಮಂತ್ರ ಕಲಿಯೋದಕ್ಕೆ ಪಾಠಶಾಲೆಗೆ ಹೋದಾಗ ಅಲ್ಲಿ ಗುರುಗಳು ಹೇಳಿದ ಮಾತು ಈಗಲೂ ನನ್ನ ನೆನಪಿದೆ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡೆಯತ್ ಪ್ರಾಪ್ತೇಷು ಷೋಡಶೆ ವರ್ಷೆ ಪುತ್ರಂ ಮಿತ್ರಂಚ ಧಾರಯೇತ್ ಅಂತ. ಅಂದರೆ ಮಕ್ಕಳನ್ನ 5 ವರ್ಷದವರೆಗೂ ಮುದ್ದು ಮಾಡಿ ಬೆಳೆಸಬೇಕು. 10 ವರ್ಷದವರೆಗೂ ತಪ್ಪು ದಾರಿ ತುಳಿದಿರೋ ಹಾಗೆ ನೋಡಿಕೊಂಡು, ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದರೆ ಕಠೋರವಾಗಿ ದಂಡಿಸಬೇಕು ಅಂತ. ಇನ್ನು ಮಕ್ಕಳು ಯೌವನಾವಸ್ಥೆಗೆ ಬಂದಾಗ ಆ ಮಕ್ಕಳನ್ನ ಮಿತ್ರರಂತೆ ನೋಡಬೇಕು ಅಂತ. ನಾನು ನನ್ನ ಮಕ್ಕಳನ್ನ ಹಾಗೆ ಬೆಳೆಸಿದ್ದೀನಿ ಅಂತ ಅನ್ಕೊಂಡೆ. ಆದರೆ ನಿನ್ನ ಸ್ನೇಹಿತೆ ಬಂದ ಮೇಲೆ ಗೊತ್ತಾಯ್ತು ನಾನು ಒಳ್ಳೆ ಸ್ನೇಹಿತ ಆಗಲಿಲ್ಲ ಅಂತ. ದೇವ್ರ ಮುಂದೆ ನೈವೇದ್ಯ ಇಡೋದಕ್ಕೆ ತಪ್ಪು ಮಾಡದೆ ಇರೋ ನಾನು ಮಕ್ಕಳ ವಿಷಯದಲ್ಲಿ ತಪ್ಪು ಮಾಡಿಬಿಟ್ನಾ ಅನ್ನೋ ಕೊರಗು ಕಾಡ್ತಾ ಇದೆ. ಹೇಳೋ ಮಗಳೇ, ಕಾಲೇಜಲ್ಲಿ ನಿಮ್ಗೇನಾದರೂ ಸಮಸ್ಯೆ ಆಗ್ತಾ ಇದೆಯಾ? ನೋಡು, ಈಗ ನಿನ್ನ ಅಪ್ಪನಾಗಿ ಅಲ್ಲ, ಒಬ್ಬ ಸ್ನೇಹಿತನ ಕೇಳ್ತಾ ಇದ್ದೀನಿ. ಹೇಳು ಮಗಳೇ, ಕಾಲೇಜಿಗೆ ರಜೆ ಇದೆ ಅಂತ ಯಾಕೆ ಸುಳ್ಳು ಹೇಳಿದೆ? ಈಗ ಎಲ್ಲ ಸರಿ ಹೋಗಿದೆ ಅನ್ಕೊಂಡಿದ್ನಲ್ಲೇ, ಏನು ಸರಿ ಇಲ್ಲ ಅಂತ ನನಗೆ ಇವಾಗ ಗೊತ್ತಾಯ್ತು. ಮತ್ತೇನೇ ಆಯ್ತು? ಏನು ಹೇಳ್ತಿದ್ಯಾ ನಳಿನಿ? ಇವಳ ಸಮಸ್ಯೆ ಏನು ಅಂತ ನಿಂಗೆ ಮೊದಲೇ ಗೊತ್ತಿತ್ತಾ? ಏನಾದ್ರು ಸಮಸ್ಯೆ? ಹೇಳ್ತೀನಿ. ಇದು ಶುರು ಆದಾಗಲೇ ನಾನು ನಿಮ್ಮ ಹತ್ರ ಹೇಳ್ಬಿಡ್ಬೇಕಾಗಿತ್ತು. ಇವಾಗ ಸರಿ ಹೋಗುತ್ತೆ, ಅವಾಗ ಸರಿ ಹೋಗುತ್ತೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದುಬಿಟ್ಟೆ. ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ದೆ ತಪ್ಪಾಗೋಯ್ತು. ಹೇಳ್ತೀನಿ. ನಾನು ನಿಮ್ಮ ಮನೆ ಅಳಿಯ ಆಗ್ಬೇಕು. ನಿಂಗೆ ಅವಳಲ್ಲ, ಚಿಕ್ಕ ಮಗಳು ಕ್ಯೂಟಿ, ಅವಳನ್ನೇ ನನಗೆ ಕೊಟ್ಟು ಕನ್ಯಾದಾನ ಮಾಡ್ತೀಯೋ ತೀರ್ಮಾನ ಮಾಡ್ಕೋ. ಇಲ್ಲದೆ ಹೋದ್ರೆ ನನ್ನ ಹತ್ರ ಇರೋ ವಿಡಿಯೋನ ಎಲ್ರಿಗೂ ನಾನು ದಾನ ಮಾಡ್ಬೇಕಾಗಿ. ಅದಕ್ಕೆ ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಿರೋದು ಅತ್ತೆ. ಅತ್ತೆ, ಮನೆಗೆ ಗಂಡು ದಿಕ್ಕಿಲ್ಲ ಅಂತಂದ್ರೆ ಹೆಂಗೆ? ನಿಮ್ಮ ಯಜಮಾನಪ್ಪ ವಾಪಸ್ ಮನೆಗೆ ಬರೋ ಗಂಟ ನಾನು ಇಲ್ಲಿರ್ತೀನಿ, ಆಮೇಲೆ ಕೊಂಡೊಯ್ತೀನಿ.